ಇಂದು ಮರೆಯಾಗಿ ಹೋದ ಒಂದು ಘಟನೆ ನೂರಾರು ವರ್ಷಗಳ ಹಿಂದೆ ಚೆಲುವರಾಯನ ರಾಜ್ಯದಲ್ಲಿ ನಡೆದಿದೆ. ಅಂದು ಆ ರಾಜ್ಯ ಶ್ರೀಮಂತವಾಗಿದ್ದರೂ ಪಕ್ಕದ ದೇಶಗಳಿಂದ ದಾಳಿ ಆಗುತ್ತಲೇ ಇತ್ತು. ರಾಜ್ಯವನ್ನು ರಕ್ಷಿಸುವ ಹೊಣೆ ಧೈರ್ಯಶಾಲಿ ಸೇನಾನಿ ಚೆಲುವರಾಯನ ಮೇಲೆ ಇತ್ತು. ಒಮ್ಮೆ ಪರ್ವತ ಸೀಮೆಯಲ್ಲಿರುವ ಗಡಿಯ ಮೇಲೆ 2,000 ಶತ್ರು ಸೈನ್ಯ ಆಕಸ್ಮಿಕ ದಾಳಿ ನಡೆಸಿತು. ಆದರೆ ಚೆಲುವರಾಯನ ಬಳಿಯಲ್ಲಿ ಕೇವಲ 500 ಯೋಧರು ಮಾತ್ರ ಇದ್ದರು. ಮಂತ್ರಿಗಳು ಹಿಂದಿರುಗಿ ಅರಮನೆಯನ್ನು ರಕ್ಷಿಸೋಣ ಎಂದು ಸಲಹೆ ನೀಡಿದರು. ಆದರೆ ಚೆಲುವರಾಯ ಹೇಳಿದರು, ರಾಜ್ಯದ ಗಡಿಯನ್ನು ಕಾದರೆ ನಾಡಿನ ಗೌರವ ಕಾಪಾಡಿದಂತೆ, ಹಿಂದೆ ಸರಿಯುವ ಮಾತಿಲ್ಲ ಎಂದು. ಅವನು ಸೈನ್ಯವನ್ನು 3 ದಂಡುಗುಂಟೆಗಳಾಗಿ ಹಂಚಿ ಕತ್ತಲು ಇಳಿದ ನಂತರ ಶತ್ರುಬಲದ ಮೇಲೆ 3 ದಿಕ್ಕಿನಿಂದ ದಾಳಿ ನಡೆಸಿದ. ಅಪ್ರತೀಕ್ಷಿತವಾಗಿ ನಡೆದ ಈ ದಾಳಿಯಿಂದ ಶತ್ರು ಗಾಬರಿಗೊಂಡಿತು. ಬೆಟ್ಟದ ತಿರುವುಗಳಲ್ಲಿ ಚೆಲುವರಾಯನ ಸೈನ್ಯ ಧೈರ್ಯದಿಂದ ಹೋರಾಡಿ ಶತ್ರುಗಳನ್ನು ಹಿಂದಕ್ಕೆ ಓಡಿಸಿ ಗೆದ್ದಿತು. ಆದರೆ ಯುದ್ಧದ ಅಂತ್ಯದಲ್ಲಿ ಚೆಲುವರಾಯ ತೀವ್ರ ಗಾಯಗೊಂಡ ಕಾರಣ ಅವನನ್ನು ರಾಜನ ಮುಂದೆ